ಹೇಳಿದಲ್ಲೆಲ್ಲ ಗೆದ್ದಿದ್ರು, ಕೇಳಿದಷ್ಟು ಆಳಕ್ಕೂ ಹೋಗಿದ್ರು, ಆದ್ರೂ ಏನೂ ಸಿಕ್ಕಿರ್ಲಿಲ್ಲ. ಈಗ ಧರ್ಮಸ್ಥಳದ ಇಡೀ ಕತೆ ಷಡ್ಯಂತ್ರ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ಷಡ್ಯಂತ್ರಕ್ಕೆ ಬರೋಬ್ಬರಿ 200 ಕೋಟಿ ಫಂಡಿಂಗ್ ಆಗಿದೆ ಎಂಬ ಸ್ಫೋಟಕ ಆರೋಪ ಕೇಳಿಬಂದಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸ್ಫೋಟಕ ತಿರುವು. 200 ಕೋಟಿ ಬಜೆಟ್ ಇಟ್ಕೊಂಡು ಗ್ಯಾಂಗ್ ಷಡ್ಯಂತ್ರ. ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯನಿಂದ ಸ್ಫೋಟಕ ಆರೋಪ. ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾನೆ. ಎಸ್ಐಟಿ ವಿಳಂಬ ನೀತಿ ಬಗ್ಗೆ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಚಿನ್ನಯ್ಯ ಅಲಿಯಾಸ್ ಬುರುಡೆ ಚಿನ್ನಯ್ಯ ಷಡ್ಯಂತ್ರಕಾರರ ರಕ್ಷಣೆಗೆ ವಿಳಂಬ ಅನುಸರಿಸಲಾಗ್ತಿದೆ ಅಂತ ಆರೋಪಿಸಿದ್ದಾನೆ. 9 ತಿಂಗಳು ಕಳೆದ್ರೂ 5 ವಿರುದ್ಧ ಕಾನೂನು ಕ್ರಮ ಆಗಿಲ್ಲ. ಹೀಗಾಗಿ ಕ್ರಮ ಜರುಗಿಸದ ಎಸ್ಐಟಿ ನಡೆ ಮೇಲೆ ಅನುಮಾನ ಮೂಡುತ್ತಿದೆ. ಎಸ್ಐಟಿ ಕಾನೂನು ಜವಾಬ್ದಾರಿ ನಿಭಾಯಿಸಲು ವಿಫಲವಾಗಿದೆ. ಪ್ರಾಥಮಿಕ ಚಾರ್ಜ್ ಶೀಟ್ನಲ್ಲಿ ಷಡ್ಯಂತ್ರಕಾರರ ಹೆಸರು ಉಲ್ಲೇಖವಾಗಿದೆ. ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್, ಗಿರೀಶ್ ಮಟ್ಟಣ್ಣವರ್, ಅಜಯ್, ಸಮೀರ್ ವಿರುದ್ಧ ಕ್ರಮ ಆಗಿಲ್ಲ. ಅಲ್ಲದೆ ಕೋರ್ಟ್ಗೆ ಎಸ್ಐಟಿ ಅಂತಿಮ ದೋಷಾರೋಪಣೆ ಪಟ್ಟಿ ಸಲ್ಲಿಸಿಲ್ಲ. ಹೀಗಂತ ಚಿನ್ನಯ್ಯ ಆರೋಪಿಸಿದ್ದಾನೆ. ಇದಿಷ್ಟೇ ಅಲ್ಲ, ಬುರುಡೆ ಗ್ಯಾಂಗ್ನ ಆದಾಯದ ಮೂಲವನ್ನ ಕೂಡ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಬಿಚ್ಚಿಟ್ಟಿದ್ದಾನೆ. ಧರ್ಮಸ್ಥಳ ಹೆಸರಿಗೆ ಚ್ಯುತಿ ತರಲು ಕೇರಳದಿಂದ 200 ಕೋಟಿ ಫಂಡಿಂಗ್ ಆಗಿದೆ. ಚಿತ್ರದುರ್ಗದ ರಮಾ ನಾಗರಾಜ್ ಎಂಬಾಕೆ ಆದಾಯದ ಮೂಲ. ಈ ರಮಾ ನಾಗರಾಜ್ ಜೊತೆ ಗಿರೀಶ್ ಮಟ್ಟಣ್ಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ನಿರಂತರ ಸಂಪರ್ಕದಲ್ಲಿದ್ದು ಹಣ ಸ್ವೀಕರಿಸುತ್ತಿದ್ದನ್ನ ಈ ಇಬ್ಬರೇ ತನ್ನ ಬಳಿ ವಿವರಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಹೇಳಿಕೆ ನೀಡ್ತೀನಿ ಅಂತ ಖಾತ್ರಿಪಡಿಸಿಕೊಂಡ ಬಳಿಕ ಆದಾಯದ ಮೂಲ ಹೇಳಿದ್ದಾರೆ. ಹೀಗೆ ಚಿನ್ನಯ್ಯ ಆರೋಪಿಸಿದ್ರೆ ರಮಾ ನಾಗರಾಜ್ ಇದು ಸತ್ಯಕ್ಕೆ ದೂರವಾದದ್ದು ಅಂತ ಕಣ್ಣೀರು ಹಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಏನಿದೆ, ನೀವು ಏನು ಹೇಳಿದ್ರಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ ಅಂತ, ಅದು ಸತ್ಯಕ್ಕೆ ದೂರಿದೆ. ಮತ್ತು ಅದೇನಿದೆ ಅವ್ರು ಕೋರ್ಟಲ್ಲಿ ಆರೋಪ ಮಾಡಲಿ. SIT ಅವ್ರ ವರದಿಗೆ ನಾವು ಕಾಯ್ತಾ ಇದ್ವಿ, ಬಟ್ ಅವರು ಕೊಟ್ಟಿರಲಿಲ್ಲ. ಇವರೇ ಮುಂದೆ ಹೋಗಿದ್ದಾರೆ SIT ವರದಿ ಬೇಕಂತ. ಅದು ನಮಗೂ ಅದೇ ಬೇಕಾಗಿತ್ತು. ಬಟ್ ಇದೇನು ಆರೋಪ ಇದೆ ಫಂಡಿಂಗು, ಇದು ಸತ್ಯಕ್ಕೆ ದೂರ. ಚಿನ್ನಯ್ಯನ ರಿಟ್ನಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಆಕ್ರೋಶ. ಇನ್ನು ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಉಲ್ಲೇಖಿಸಿದ್ದು ಸಂಚಲನ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಪ್ರಕಾಶ್ ರಾಜ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಚಿನ್ನಯ್ಯನ ಮಾತಿನ ಸತ್ಯಾಸತ್ಯತೆ ಪರಿಶೀಲಿಸಬೇಕಿದೆ. ಅಲ್ಲದೆ ಹೆಸರು ಪ್ರಸ್ತಾಪವಾದ್ರೆ ಕ್ರಿಮಿನಲ್ ಅಂತ ಅಲ್ಲ ಅಂತಂದ್ರು. ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಹೆಸರು ಪ್ರಸ್ತಾಪ ಆದ ತಕ್ಷಣವೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು SIT ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡ್ಲಿ ಅವರು. ಇನ್ನು ನಟ ಪ್ರಕಾಶ್ ರಾಜ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದು, ಯಾವುದೇ ಗಾಳಿ ಮಾತನ್ನ ನಂಬಬೇಡಿ, 2 ದಿನಗಳಲ್ಲಿ ನಾನೇ ಬಂದು ಉತ್ತರ ಕೊಡುತ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಟ್ಟಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ. ನಾನು ದೂರದ ಊರಿನಲ್ಲಿದ್ದೇನೆ. 2 ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಇದಿಷ್ಟೇ ಅಲ್ಲದೆ ಹಿರಿಯ ವಕೀಲ KV ಧನಂಜಯ್ ಪಾತ್ರದ ಬಗ್ಗೆ ಚಿನ್ನಯ್ಯ ಉಲ್ಲೇಖಿಸಿದ್ದು, ಇನ್ನು ಯಾರ್ಯಾರ ಹೆಸರು ಬಯಲಿಗೆ ಬರುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.